Hi students, this is Rupashri from TGI DCT Coaching Center. So ಇವತ್ತಿನ ಟಾಪಿಕ್ ಆಟೋನಮಸ್ ವರ್ಸಸ್ VTU ಬಗ್ಗೆ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಈ ಡಿಫರೆನ್ಸಸ್ ನ ನೋಡ್ಲಿಕ್ಕೆ ನಾವು ಕೆಲವು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ನ ನಾನು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಜೊತೆಗೆ ಕಂಪ್ಯಾರಿಸನ್ ಕೊಡ್ತೀನಿ. ಇನ್ನು VTU ಅಂಡರ್ ಅಲ್ಲಿ ಮೆನಿ ನಂಬರ್ ಆಫ್ ಕಾಲೇಜ್ ಲಿಸ್ಟ್ ಗಳು ಸಿಗ್ತದೆ. ಆಟೋನಮಸ್ ಅಂಡರ್ ಅಲ್ಲಿ ಕೇವಲ ಫೀವ್ ನಂಬರ್ ಆಫ್ ಕಾಲೇಜಸ್ ಲಿಸ್ಟ್ ಗಳು ಸಿಗುತ್ತೆ. ವೆರಿ ಇಂಪಾರ್ಟೆಂಟ್ಲಿ VTU ಅಂಡರ್ ಅಲ್ಲಿ ಗವರ್ಮೆಂಟ್ ಕಾಲೇಜ್ ಲಿಸ್ಟ್ ಗಳು ಕೂಡ ಇರ್ತದೆ. ಎಕ್ಸಾಂಪಲ್ UBDT is also one of the VTU ಅಂಡರ್ ಗವರ್ಮೆಂಟ್ ಪ್ಯೂರ್ ಗವರ್ಮೆಂಟ್ ಕಾಲೇಜ್ ಆಗಿರುತ್ತೆ. ಇನ್ನು ಆಟೋನಮಸ್ ಅಂಡರ್ ಅಲ್ಲಿ ಯಾವುದೇ ರೀತಿಯ ಪ್ಯೂರ್ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ಗಳು ಇರೋದಿಲ್ಲ. ದಿಸ್ ಇಸ್ ದ ಮೇಜರ್ ಡಿಫ್ರೆನ್ಸಸ್ ಆಗಿರ್ತದೆ. ಸೊ ಆಬ್ವಿಯಸ್ಲಿ ನೀವು ಇದನ್ನ ಕಂಪೇರ್ ಮಾಡುವಾಗಲೇ ಗೊತ್ತಾಗುತ್ತೆ ಆಟೋನಮಸ್ ಫೀ ಸ್ಟ್ರಕ್ಚರ್ ಜಾಸ್ತಿ ಇರುತ್ತೆ ದ್ಯಾನ್ VTU. ಓಕೆ, ಇನ್ನು ಸಿಲೆಬಸ್ ಬಂದ್ಬಿಟ್ಟು ಎರಡೂ ಕಡೆ ಕೂಡ ಸ್ಟ್ಯಾಂಡರ್ಡ್ ಆಗೇ ಇರ್ತದೆ. ಆದ್ರೆ ಏನಾಗಿರುತ್ತೆ ಅಂದ್ರೆ ಇಲ್ಲಿ ಮಾಡರೇಟ್ ಸಿಲೆಬಸ್ ಇರ್ತದೆ. ಯಾವುದು VTU ಅಲ್ಲಿ ಮಾಡರೇಟ್ ಲೆವೆಲ್. VTU ಸಿಲೆಬಸ್, ಆಟೋನಮಸ್ ಸಿಲೆಬಸ್ ಎರಡು ಸ್ಟ್ಯಾಂಡರ್ಡ್ ಸಿಲೆಬಸ್. ಎರಡು ಇಂಜಿನಿಯರಿಂಗ್ ಆಸ್ಪೆಕ್ಟ್ಸ್ ಅಲ್ಲಿ ನೀವು ಆಸ್ ಎ ಇಂಜಿನಿಯರ್ ಆಗಬೇಕು ಅಂತಂದ್ರೆ ನಿಮ್ಗೆ ಏನೆಲ್ಲ ಮಿನಿಮಮ್ ನಾಲೆಡ್ಜ್ ಇರಬೇಕು ಅಷ್ಟೆಲ್ಲ ಎರಡೂ ಕಡೆಗೂ ಸಿಲೆಬಸ್ ಇದ್ದೇ ಇರುತ್ತೆ. ಆದರೆ ಇಲ್ಲಿ ಮಾಡರೇಟ್ ಸಿಲೆಬಸ್ ಇರುತ್ತೆ. ಯಾಕೆ ಅಂದ್ರೆ VTU ಅಂಡರು ಯಾವುದೇ ಒಂದು ಸಿಲೆಬಸ್ ನ ಅಪ್ಡೇಟ್ ಮಾಡಬೇಕು ಅಂದ್ರೆ ಸೊ ಅದಕ್ಕೆ ಒಂದು ಬಿಗ್ ಪ್ರೊಸೀಜರ್ ಫಾರ್ಮ್ ಆಗುತ್ತೆ. ಆ VTU ಅಂಡರ್ ಅಲ್ಲಿ ಬರುವಂತ ಎಲ್ಲಾ ಕಾಲೇಜಸ್ಗಳದ್ದು ಒಪಿನಿಯನ್ ತಗೋಬೇಕಾಗುತ್ತೆ. ಸೊ ಅಲ್ಲಿ ಏನೋ ಅಕ್ನಾಲೆಡ್ಜ್ಗಳನ್ನ ತಗೊಂಡು ಕರೆಕ್ಷನ್ಸ್ ನ ಮಾಡಿ ಒಂದು ರಿಲೀಸ್ ಮಾಡಬೇಕು. ಸೊ ಜೊತೆಗೆ ಏನು ಅಂದ್ರೆ ಒಂದು ಸಿಲೆಬಸ್ ಅಪ್ಡೇಟ್ ಮಾಡಬೇಕು ಅಂದ್ರೆ ಎಲ್ಲಾ ಕಾಲೇಜ್ಗಳಲ್ಲೂ ಅಪ್ಡೇಟೆಡ್ ಸಿಲೆಬಸ್ಗಳಿಗೆ ಫೆಸಿಲಿಟಿ ಕೊಡೋಕೆ ಸಾಧ್ಯ ಇದೆನಾ, ಎಲ್ಲ ಟೀಚರ್ಸ್ಗಳಿಗೆ ಟ್ರೈನಿಂಗ್ ಮಾಡೋದಕ್ಕೆ ಗೌರ್ಮೆಂಟ್ ಹತ್ರ ಅಷ್ಟು ಬಡ್ಜೆಟ್ ಇದೆನಾ, ಸೊ ಸಿಲೆಬಸ್ ಯಾವ ತರ ಫ್ರೇಮ್ ಆಗಬೇಕು, ಅದರಿಂದ ಸ್ಟೂಡೆಂಟ್ಸ್ಗೆ ಯಾವ ಲೆವೆಲ್ ಅಲ್ಲಿ ಅದರದ್ದು ಇಂಪ್ಯಾಕ್ಟ್ ಬರುತ್ತೆ. ಸೊ ಇದೆಲ್ಲದು ಬಂದು ಅಂಡರ್ VTU ಇರುತ್ತೆ. VTU ಅಲ್ಲಿ ಚೇಂಜ್ ಆಗಬೇಕು ಅಂದ್ರೆ ಇಟ್ ಈಸ್ ಕೈಂಡ್ ಆಫ್ ಅದು ಮತ್ತೆ ಎಜುಕೇಶನ್ ಮಿನಿಸ್ಟ್ರಿವರೆಗೂ ಪರ್ಮಿಷನ್ ಹೋಗಿ ಲೇಟರ್ ನೀವು ಸಿಲೆಬಸ್ ನ ಅಪ್ಡೇಟ್ ಮಾಡಬೇಕಾಗತ್ತೆ. ಸೊ ಇಟ್ ವಿಲ್ ಬಿ ಬಿಗ್ ಪ್ರೊಸೀಜರ್ ಇರುತ್ತೆ. ಹಾಗಾಗಿ ಅವಾಗವಾಗ ಏನು ಅಂದ್ರೆ ಕಂಟಿನ್ಯೂಸ್ ಆಗಿ ನಿಮ್ಗೆ ಸಿಲೆಬಸ್ ನ ಅಪ್ಡೇಟ್ ಇಲ್ಲಿ ಆಗ್ತಾ ಇರಲ್ಲ. ಒಂದು ಮಾಡರೇಟ್ ಲೆವೆಲ್ ಆಫ್ ಸಿಲೆಬಸ್ VTU ಅಂಡರ್ ಅಲ್ಲಿ ಸಿಗ್ತದೆ. ಇನ್ನು ನಾವು ಆಟೋನಮಸ್ ಬರೋಣ. ಆಟೋನಮಸ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಓನ್ ಸಿಲೆಬಸ್ ಫ್ರೇಮ್ ಮಾಡ್ತಾರೆ. ಆ ಆಟೋನಮಸ್ ತನ್ನ ಏನು ಅಂದ್ರೆ ಆ ಕಾಲೇಜಿಗೆ ಅವರು ತಮಗೆ ಬೇಕಾದಂಗೆ ಸಿಲೆಬಸ್ ನ ಫ್ರೇಮ್ ಮಾಡ್ತಾರೆ. ಬೇಕಾದಂಗೆ ಮಾಡ್ತಾರೆ ಅಂದ ತಕ್ಷಣ ಏನ್ ಬೇಕು ಅದನ್ನ ಹಾಕೋ ಅಂತ ರೂಲ್ಸ್ ಇರಲ್ಲ. ಅದು ಕೂಡ ಸಮ್ ರೂಲ್ಸ್ ಅಂಡ್ ರೆಸ್ಟ್ರಿಕ್ಷನ್ಸ್ಗಳನ್ನ ಫ್ಲೋ ಆಗಿನೇ ಬರುತ್ತೆ. ಬಟ್ ಆಟೋನಮಸ್ ಕಾಲೇಜ್ಗಳಲ್ಲಿ ಅಪ್ಡೇಟೆಡ್ ಸಿಲೆಬಸ್ ಇರ್ತದೆ. ಕರೆಂಟ್ ಟೆಕ್ನಾಲಜಿಗೆ ಅಕಾರ್ಡಿಂಗ್ ಆಗಿ ಅವರು ಅಪ್ಡೇಟ್ ಮಾಡ್ಕೊತಾರೆ. ಕಾಲೇಜ್ಗಳು ಕಡಿಮೆ ಇರೋದ್ರಿಂದ ತನ್ನದೇ ಆದ ಏನು ಅವರೇ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಸೊ ಯಾವುದೇ ಅಪ್ಡೇಟೆಡ್ ಕೋರ್ಸ್ಗಳನ್ನ ಆ್ಯಡ್ ಮಾಡಿದ್ರು ಕೂಡ ಸಿಲೆಬಸ್ ಅಲ್ಲಿ ಅದಕ್ಕೆ ಬೇಕಾಗಿರೋ ಟೆಕ್ನಾಲಜೀಸ್ಗಳು, ಬೇಕಾಗಿರೋ ಸಿಮ್ಯುಲೇಷನ್ ಸಾಫ್ಟ್ವೇರ್ಸ್ಗಳಿರ್ಬೋದು, ಟೀಚರ್ಸ್ಗಳ ಟ್ರೈನಿಂಗ್ಗಳಿರ್ಬೋದು, ಇದೆಲ್ಲದಕ್ಕೂ ಸೊ ಇವರು ಸ್ವಲ್ಪ ಫಾಸ್ಟ್ ಆಗಿ ಪ್ರಾಸೆಸ್ಗಳನ್ನ ನಡೆಸೋದ್ರಿಂದ ಇವರು ಓನ್ ಸಿಲೆಬಸ್ ನ ಫ್ರೇಮ್ ಮಾಡ್ಕೊತಾರೆ. ಈಗ ಓನ್ ಸಿಲೆಬಸ್ ಜೊತೆಗೆ ಇವ್ಯಾಲ್ಯೂಯೇಷನ್ ಕೂಡ ಅದೇ ಕಾಲೇಜಲ್ಲೇ ನಡೆಯುತ್ತೆ. ಇನ್ನು ಎಕ್ಸಾಮಿನೇಷನ್ ಕ್ವೆಶನ್ ಪೇಪರ್ ಕೂಡ ಅಲ್ಲೇ ಸೆಟ್ ಆಗುತ್ತೆ. ಸಿಲೆಬಸ್ ಕೂಡ ಅವ್ರದ್ದೇ ಸೆಟ್ ಆಗಿರುತ್ತೆ. ಈ ತರ ಎಲ್ಲ ಇರೋದಕ್ಕೆ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ. ಅವ್ರದೇ ಕಾಲೇಜು, ಅವ್ರದೇ ಸಿಲೆಬಸ್, ಅವ್ರದೇ ಇವ್ಯಾಲ್ಯೂಯೇಷನ್. ಸೊ ಈಸಿ ಆಗಿರುತ್ತೆ. ಸೊ ಪ್ಲೀಸ್ ಸ್ಟೂಡೆಂಟ್ಸ್, ತುಂಬಾ ಜನ ಸ್ಟೂಡೆಂಟ್ಸ್ ಈಸಿಯಾಗಿ ಕ್ವೆಶನ್ ಅನ್ನ ನಿಮಗೆ ಒಂದು 10 ಕ್ವೆಶನ್ ಕೊಟ್ಟು 10ರಲ್ಲಿ 5 ಬರುತ್ತೆ ಎಕ್ಸಾಮಿಗೆ ಅನ್ನೋಂಥ ಆ ಇಮ್ಯಾಜಿನೇಷನ್ ಅಲ್ಲಿ ಯಾರಾದ್ರೂ ಆಟೋನಮಸ್ ಸೆಲೆಕ್ಟ್ ಮಾಡ್ಕೊಳ್ಳೋಂಗಿದ್ರೆ ಪ್ಲೀಸ್ ಸೆಲೆಕ್ಟ್ ಮಾಡ್ಕೋಬೇಡಿ. ಯಾವುದೇ ರೀತಿಯ ಕಾಪಿ ಆಕ್ಟಿವಿಟೀಸ್ ಗಳಿಗಿರ್ಬೋದು, ಈಸಿ ಫಾರ್ಮ್ಯಾಟಿಗೋಸ್ಕರ ಅವರು ಮಾಡೋದಿಲ್ಲ. ಥಿಂಕ್ ಪ್ರಾಕ್ಟಿಕಲಿ. ಯಾವ ರೀತಿ ಆಟೋನಮಸ್ ಕಾಲೇಜಸ್ಗಳು ಅವ್ರದೇ ಆದ ಬಡ್ಜೆಟ್ ಅಲ್ಲಿ ಅವರೇ ಇನ್ವೆಸ್ಟ್ ಮಾಡಿಬಿಟ್ಟು ಕಾಲೇಜನ್ನ ರನ್ ಮಾಡ್ತಾ ಇರ್ತಾರೆ. ಯೂಶಲಿ ಒಂದು ಕಾಲೇಜನ್ನ ರನ್ ಮಾಡಬೇಕು ಅಂದ್ರೆ ಇನ್ ಟರ್ಮ್ಸ್ ಆಫ್ ಕ್ರೋರ್ಸ್ ಮನಿ ಇನ್ವೆಸ್ಟ್ ಮಾಡಿರ್ತಾರೆ. ಆ ಇನ್ವೆಸ್ಟ್ ಆಗಿರೋ ಮನಿ ನೆಕ್ಸ್ಟ್ ಫ್ಯೂಚರ್ ಇಯರ್ಸ್ಗಳಲ್ಲಿ ಮೋರ್ ನಂಬರ್ ಆಫ್ ಅಡ್ಮಿಷನ್ಸ್ಗಳು ಮಾಡೋದೇ ಅವರ ಮೇಜರ್ ಆಸ್ಪೆಕ್ಟ್ಸ್ ಆಗಿರುತ್ತೆ. ಅಡ್ಮಿಷನ್ಸ್ಗಳು ಆಗಬೇಕು ಅಂದರೆ
ಆಸ್ ಅ ಸ್ಟೂಡೆಂಟ್ ನೀವು ಥಿಂಕ್ ಮಾಡಿ, ನೀವು ಒಂದು ಕಾಲೇಜಿಗೆ ಅತಿ ಹೆಚ್ಚು ಫೀಸನ್ನು ಪೇ ಮಾಡಿ ನೀವು ಕಾಲೇಜನ್ನು ಆಪ್ಟ್ ಮಾಡ್ಕೊಳ್ತೀರಾ ಅಂದರೆ ಏನೆಲ್ಲ ಇಂಪಾರ್ಟೆಂಟ್ ನೀವು ಥಿಂಗ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ವೆರಿ ಇಂಪಾರ್ಟೆಂಟ್ಲಿ ಪ್ಲೇಸ್ಮೆಂಟ್ ಜೊತೆಗೆ ಹೈ ಪ್ಯಾಕೇಜ್, ಜೊತೆಗೆ ಅಲ್ಲಿ ಟೆಕ್ನಾಲಜಿ, ಅಲ್ಲಿ ನೆಕ್ಸ್ಟು ಅಲ್ಲಿ ಒಂದು ಸಿಸ್ಟಮ್, ಅಲ್ಲಿ ಒಂದು ಏನು ಸಿಸ್ಟಮ್ ಆಫ್ ಲೈಫ್ ಇರ್ತದೆ ಆ ಕಾಲೇಜಿಂದು. ಸೊ ಅದೆಲ್ಲದನ್ನ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ಈವನ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರಬಹುದು, ಅಲ್ಲಿ ಕೊಡುವಂಥ ಫೆಸಿಲಿಟೀಸ್ಗಳಿರ್ಬೋದು, ಈ ಎಲ್ಲದನ್ನ ನೀವು ಕಂಪೇರ್ ಮಾಡೋದಕ್ಕೆ ಆಟೋನಮಸ್ ಕಾಲೇಜ್ ಅವರು ಪ್ಲೇಸ್ಮೆಂಟ್ ಆಕ್ಟಿವಿಟೀಸ್ ಚೆನ್ನಾಗಾಗಬೇಕು ಅಂದರೆ ನಿಮಗೆ ಸಿಲೆಬಸ್ ಸ್ಟ್ರಾಂಗ್ ಆಗಿ ಇರಲೇಬೇಕು. ಸೊ ಸಿಲೆಬಸ್ ಜೊತೆಗೆ ನಿಮ್ಮ ಟೆಸ್ಟ್ ಎಕ್ಸಾಮ್ ಪ್ಯಾಟರ್ನ್ಗಳು ವೆರಿ ಸ್ಟ್ರಿಕ್ಟ್ ಆಗಿರುತ್ತೆ. ಹಂಗಂತ ಹೇಳ್ಬಿಟ್ಟು VTU ಅಲ್ಲಿ ಕೂಲಾಗಿ ಮಾಡ್ತಾರೆ ಅನ್ಕೋಬೇಡ್ರಿ, ಅಲ್ಲೂ ಇರುತ್ತೆ. ಬಟ್ ಕಂಪೇರ್ ಟು VTU ಆಟೋನಮಸ್ ಕಾಲೇಜ್ಗಳಲ್ಲಿ ಸಿಲೆಬಸ್ ಕ್ರಿಟಿಕಾಲಿಟಿ ಹೈ ಇರ್ತದೆ. ಇಲ್ಲಿ ಮಾಡ್ರೇಟ್ ಲೆವೆಲ್ ಅಲ್ಲಿ ಇರ್ತದೆ, ಹೈಯೂ ಅಲ್ಲ ಲೋನೂ ಅಲ್ಲ. ಇನ್ನು ಎಕ್ಸಾಮ್ ಅಂಡ್ ಟೆಸ್ಟ್ ಪ್ಯಾಟ್ರನ್ ಇಲ್ಲಿ ಅದು ಕೂಡ ಮಾಡ್ರೇಟ್ ಲೆವೆಲ್ ಅಲ್ಲೇ ಇರ್ತದೆ, ಎಕ್ಸಾಮ್ ಮತ್ತೆ ಟೆಸ್ಟ್ ಪ್ಯಾಟ್ರನ್. ಬಟ್ ಇಲ್ಲಿ ಆಟೋನಮಸ್ ಅಲ್ಲಿ ನಿಮಗೆ ಎಕ್ಸಾಮ್ ಪ್ಯಾಟ್ರನ್ ನಾರ್ಮಲ್ ಆಗಿರೋದಿಲ್ಲ. ಸೊ ಅವುಗಳ ಕಟ್ ಆಫ್ಗಳು ಅಂದರೆ ಎಕ್ಸಾಮಿನೇಷನ್ಗೆ ನೀವೇನು ಕಟ್ ಆಫ್ ಒಂದು ಮಾರ್ಕ್ಸ್ ತೆಗಿಬೇಕು ಅದೆಲ್ಲ ಹೈ ಲೆವೆಲ್ ಕಟ್ ಆಫ್ ಇಟ್ಟಿರ್ತಾರೆ. ಅಂದರೆ 100ಗೆ ಮೋರ್ ದೆನ್ 70-80 ಕಟ್ ಆಫ್ ಥರ ಇರುತ್ತೆ. ಅಟೆಂಡೆನ್ಸ್ಗಳು ಇಲ್ಲಿ ಮಾಡ್ರೇಟ್ ಆಗಿರುತ್ತೆ. ಇಲ್ಲಿ ಅಟೆಂಡೆನ್ಸ್ 90 to 95% ಅಟೆಂಡೆನ್ಸ್ಗಳು ನೀವು ಇರಲೇಬೇಕು. ಇನ್ನು ಕ್ವಿಸ್ಗಳಿರ್ಬೋದು, ಸೊ ಅದರ್ ಆಕ್ಟಿವಿಟೀಸ್ಗಳು ಇಲ್ಲೆಲ್ಲ ಕಂಪಲ್ಸರಿ ಆಗಿರ್ತದೆ. ಆಮೇಲೆ ನೀವು ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಿದ್ದೀರಾ, ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ತೀರಾ ಅಂದರೆ ಫುಲ್ ಅದನ್ನ ಒಂದು ವೆಬ್ಸೈಟಲ್ಲಿ ಹಾಕಿ ಚೆಕ್ ಮಾಡ್ತಾರೆ ನೀವು ಎಲ್ಲಿ ಅದನ್ನ ಕಾಪಿ ಮಾಡಿದ್ದೀರಾ, ಎಷ್ಟು ಪರ್ಸೆಂಟೇಜ್ ಕಾಪಿ ಮಾಡಿದ್ದೀರಾ. ಸೊ ಇದೆಲ್ಲದನ್ನ ಕೂಡ ಚೆಕ್ ಆಗುತ್ತೆ. ಸೊ ಟೋಟಲಿ ನಾನು ಒಂದೇ ವರ್ಡಲ್ಲಿ ಹೇಳೋದಾದ್ರೆ ಆಟೋನಮಸ್ ಸ್ಟ್ರಿಕ್ಟ್ ದ್ಯಾನ್ VTU ಬಂದು ಮಾಡ್ರೇಟ್ ಲೆವೆಲ್ ಅಲ್ಲಿ ಇರ್ತದೆ. ಯಾರೆಲ್ಲ ತುಂಬಾ ಸ್ಟ್ರಗಲ್ ಮಾಡಿ ಓದ್ತೀನಿ ಮತ್ತೆ ನಿಮ್ಗೆ ಪ್ಲೇಸ್ಮೆಂಟ್ ಅನ್ನೋದೇ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ, ಹಂಗಂದ್ರೆ ಅರ್ಥ VTU ಅಲ್ಲಿ ಪ್ಲೇಸ್ಮೆಂಟ್ ಇಲ್ಲ ಅಂತ ಪ್ಲೀಸ್ ಕನ್ಫ್ಯೂಸ್ ಆಗಬೇಡಿ. ಸೊ ಯಾರೆಲ್ಲ ಎಫರ್ಟ್ ಹಾಕ್ತೀನಿ ಅಂತ ಇರ್ತೀರಾ, ಸೊ ಎಫರ್ಟ್ ಹಾಕುವಂಥ ಸ್ಟೂಡೆಂಟ್ಸ್ಗಳೆಲ್ಲರೂ ನೀವು ಆಟೋನಮಸ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಅದರ ಜೊತೆಗೆ ಇನ್ನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು. ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಇಲ್ಲಿ ಸಡನ್ ಆಗಿ ಅಪ್ಡೇಟ್ಗಳಾಗಲ್ಲ, ಅದು ಕೂಡ ಮಾಡ್ರೇಟ್ ಲೆವೆಲಲ್ಲೇ ಇರ್ತದೆ. ಆದರೆ ಆಟೋನಮಸ್ಗಳಲ್ಲಿ ರೂಲ್ಸು ರೆಸ್ಟ್ರಿಕ್ಷನ್ಸು ಪ್ರತಿಯೊಂದು ಹೈ ರೂಲ್ಸ್ ಅಂಡ್ ರೆಸ್ಟ್ರಿಕ್ಷನ್ಸ್ಗಳಿರ್ತದೆ. ಇನ್ನು ಪ್ಲೇಸ್ಮೆಂಟು ಇದು ಕೂಡ ಮಾಡ್ರೇಟ್ ಲೆವೆಲಲ್ಲೇ ಇರ್ತದೆ ಸ್ಟೂಡೆಂಟ್ಸ್. ಸೊ ಈಗ VTU ಅಂಡರಲ್ಲಿ ಅಲ್ಲೂ ಕೂಡ ಕೆಲವು ಆಟೋನಮಸ್ ಕಾಲೇಜಸ್ಗಳಿದೆ. ಸೊ ಕೊನೆಗೆ ನಿಮಗೆ ಸರ್ಟಿಫಿಕೇಟ್, ಇವನ್ ನೀವು ಆಟೋನಮಸ್ ಅಲ್ಲಿದ್ರು ನಿಮ್ಮ ಫೈನಲ್ ಸರ್ಟಿಫಿಕೇಟ್ ಬರೋದು ಥ್ರೂ VTU ಬರುತ್ತೆ. ಆದರೆ ಪ್ಲೇಸ್ಮೆಂಟ್ ಆಕ್ಟಿವಿಟೀಸ್ಗಳು ದ್ಯಾನ್ ಆಟೋನಮಸ್ಸು ಇಲ್ಲಿ ಕಡಿಮೆ ಇರುತ್ತೆ. ಈವನ್ ನಿಮಗೆ ಪ್ಲೇಸ್ಮೆಂಟ್ ಬಂದರೂ ಕೂಡ ಪ್ಯಾಕೇಜ್ಗಳು ಬಂದು ಅಂದರೆ ಪರ್ ಇಯರ್ ಆನ್ಯುಯಲ್ ಪ್ಯಾಕೇಜ್ ಬಂದು ಸ್ವಲ್ಪ ಕಮ್ಮಿ ಇರುತ್ತೆ. ಇದ್ರೂ ಕೂಡ ಜಾಸ್ತಿ ಜನಗಳಿಗೆ ಇರೋದಿಲ್ಲ, ಎಲ್ಲೋ 5-10 ಜನ ತಗೊಳ್ತಾರೆ. ಆಟೋನಮಸ್ ಕಾಲೇಜಲ್ಲಿ ಮೋರ್ ನಂಬರ್ ಆಫ್ ಸ್ಟೂಡೆಂಟ್ಸು ಹೈ ಲೆವೆಲ್ ಆಫ್ ಪ್ಯಾಕೇಜ್ ಅನ್ನು ತಗೊಳ್ಳುವಂಥ ಕಂಪ್ನಿಗಳನ್ನ ಕಾನ್ಫರ್ಮ್ ಮಾಡಿರ್ತಾರೆ. ಅದಕ್ಕೆ ಬೇಕಾದಂಥ ಎಲ್ಲ ಟ್ರೈನಿಂಗು, ಪ್ಲೇಸ್ಮೆಂಟು, ಆಕ್ಟಿವಿಟೀಸ್ ಎಲ್ಲ ಕೊಡ್ತಾರೆ. ಇಷ್ಟೆಲ್ಲ ಕೊಡ್ತಾರೆ ಅಂತ ಅಂದರೆ ಆಬ್ವಿಯಸ್ಲಿ ನಿಮಗೆ ಫಾರ್ ಆಲ್ ಟೈಮ್ ನಿಮಗೇನು ಅಂದರೆ ಎಲ್ಲ ಥರ ಟೆಕ್ನಿಕಲಿ ನಿಮಗೆ ಫೆಸಿಲಿಟಿ ಕೊಡ್ತಾರೆ. ಎಲ್ಲ ಟೆಕ್ನಿಕಲಿ ಫೆಸಿಲಿಟಿ ಕೊಡಬೇಕು ಅಂದರೆ ನಿಮ್ಮ ಫೀಸ್ ಸ್ಟ್ರಕ್ಚರ್ ಕೂಡ ಜಾಸ್ತಿ ಇರುತ್ತೆ. ಇಲ್ಲಿ ಹಾಗೆ ಫೀಸ್ ಸ್ಟ್ರಕ್ಚರ್ ಕೂಡ ಮಾಡ್ರೇಟ್ ಲೆವೆಲಲ್ಲಿ ಇರುತ್ತೆ. ಸೊ ಆರಾಮಾಗಿ ನೀವು 3 to 5 lakhs ಒಳಗೆ ನೀವು ಇಂಜಿನಿಯರಿಂಗ್ ಮುಗಿಸ್ಬಿಡ್ಬೋದು. ಬಟ್ ಇಲ್ಲೆಲ್ಲ 3 to 5 lakhs ಅಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಏನಾದರೂ ಆಟೋನಮಸ್ ಕಾಲೇಜ್ಗಳಲ್ಲಿ ಥ್ರೂ KEA ಸೀಟ್ ಏನಾದರೂ ನಿಮ್ಗೆ ಸಿಕ್ಕರೆ ಸ್ವಲ್ಪ ಸೇವ್ ಮಾಡ್ಬೋದು. ನೀವು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಹೋದರೆ 5-6 ಲಕ್ಷಕ್ಕೆಲ್ಲ ನಿಮ್ಮ ಆಟೋನಮಸ್ ಕಾಲೇಜ್ಗಳಲ್ಲಿ ಇಂಜಿನಿಯರಿಂಗ್ ಮುಗಿಯೋದು ಸ್ವಲ್ಪ ಕಷ್ಟ ಆಗಿರುತ್ತೆ. ಯಾಕಂದರೆ ಅವ್ರು ಕೊಡ್ತಾ ಇರೋ ಫೆಸಿಲಿಟಿ ಅಗೇನ್ ಆಟೋನಮಸ್ ಕಾಲೇಜ್ ಅಂದರೆ ಐ ಆಮ್ ನಾಟ್ ಡಿಫೈನಿಂಗ್ ಎನಿ ಒನ್ ಪರ್ಟಿಕ್ಯುಲರ್ ಕಾಲೇಜ್. ಸೊ ಅಂಡರ್ ಆಟೋನಮಸ್ ಕಾಲೇಜ್ ಮೆನಿ ನಂಬರ್ ಆಫ್ ಕಾಲೇಜಸ್ಗಳು ಬರುತ್ತೆ. ಡಿಪೆಂಡ್ಸ್ ಆನ್ ದ ಕಾಲೇಜ್ ಅಂಡ್ ಡಿಪೆಂಡ್ಸ್ ಆನ್ ದ ಫೆಸಿಲಿಟಿ. ಸೊ ಫೀಸ್ ಸ್ಟ್ರಕ್ಚರ್ ಡಿಫರ್ ಆಗ್ತಾ ಇರುತ್ತೆ.
ಸೊ ಇಲ್ಲಿ ಆಟೋನಮಸ್ VTO ಅನ್ನೋದಕ್ಕಿಂತ ಮುಂಚೆ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್, ನೀವು ಒಂದು ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕು ಅಂದರೆ ಆಸ್ ಮೈ ಸಜೆಷನ್, ನನ್ನ ಸ್ಟೂಡೆಂಟ್ಸ್ಗಳಿಗೆ ನನ್ನದೇ ಆದ ಸಜೆಷನ್ಸ್ ಕೊಡೋದಾದ್ರೆ ಫಸ್ಟ್ ನೀವು ಥಿಂಕ್ ಮಾಡಬೇಕಾಗಿರೋದು ಫೀ ಸ್ಟ್ರಕ್ಚರ್. ಯಾಕೆ ಅಂದರೆ ಇದು ನಿಮ್ಮ ಪೇರೆಂಟ್ಸು ಪೇ ಮಾಡಬೇಕಾಗಿರುತ್ತೆ. ಫಸ್ಟ್ ಆಫ್ ಆಲ್ ನಿಮ್ಮ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಯಾವ ರೀತಿ ಇದೆ ಚೆಕ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಇನ್ ಕೇಸ್ ನೀವೇನಾದರೂ ಫಿನಾನ್ಷಿಯಲಿ ಸ್ವಲ್ಪ ಕಷ್ಟದಲ್ಲಿ ಇದ್ದರೆ ನನ್ನ ಪ್ರಕಾರ ನೀವು ಪ್ಯೂರ್ ಗೌರ್ಮೆಂಟ್ ಕಾಲೇಜಸ್ಗಳನ್ನ ಟಾರ್ಗೆಟ್ ಮಾಡಿ. ಫಸ್ಟ್ ಆಫ್ ಆಲ್ ನೀವು ಇಂಜಿನಿಯರಿಂಗ್ ಮಾಡೋದೇ ಇಲ್ಲ ಅನ್ನೋದು ಕಂಪೇರ್ ಮಾಡಿದ್ರೆ ಯಾವುದೋ ಒಂದು ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ತೀನಿ ಅನ್ನೋದು ಇಟ್ ವಿಲ್ ಬಿ ದ ಬೆಟರ್ ಆಪ್ಷನ್ ಆಗಿರುತ್ತೆ. ಹಂಗಂತ ಹೇಳ್ಬಿಟ್ಟು ಪ್ಯೂರ್ ಗೌರ್ಮೆಂಟ್ ಕಾಲೇಜಲ್ಲಿ ಓದೋರೆಲ್ಲರಿಗೂ ಜಾಬ್ ಪ್ಲೇಸ್ಮೆಂಟ್ ಆಗಿಲ್ಲ ಅಂತ ಮಾತ್ರ ಅನ್ಕೋಬೇಡಿ. ಸೊ ಈವನ್ ಪ್ಯೂರ್ ಗೌರ್ಮೆಂಟ್ ಕಾಲೇಜಸ್ ಲೈಕ್ UBDT ಇರ್ಬೋದು, UVC ಕಾಲೇಜ್ಗಳಿರ್ಬೋದು, ಸಾಕಷ್ಟು ಪ್ಯೂರ್ ಗೌರ್ಮೆಂಟ್ ಕಾಲೇಜಲ್ಲಿ ಒಳ್ಳೊಳ್ಳೆ ಪ್ಲೇಸ್ಮೆಂಟ್ ಈವನ್ ಕಾಲೇಜಲ್ಲಿ ಆಗದೆ ಇದ್ರೂ ಕೂಡ ಅಲ್ಲಿ ಕಾಲೇಜು ನಿಮಗೆ ಪ್ರತಿಯೊಂದನ್ನು ಕಲಿಸುತ್ತೆ. ಸೊ ಆಟೋನಮಸ್ ಕಾಲೇಜಲ್ಲಿ ದುಡ್ಡು ಕೊಟ್ಟಿರ್ತೀರ, ಲೈಕ್ ಸ್ಪೂನ್ ಫೀಡಿಂಗ್ ಆಗುತ್ತೆ. ಇಲ್ಲಿ ದುಡ್ಡು ಕೊಟ್ಟಿರಲ್ಲ, ಜೀವನನೇ ಆನ್ ದ ಡೇ ಆನ್ ದ ಟೈಮಲ್ಲಿ ನಿಮಗೆ ಕಲಿಬೇಕು ಅನ್ನುವಂಥದ್ದನ್ನ ಜೀವನ ಕಲಿಸುತ್ತೆ ಪ್ಯೂರ್ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ. ಸೊ ಫೀ ಸ್ಟ್ರಕ್ಚರು ಸ್ವಲ್ಪ ನೀವೇನಾದರೂ ಫಿನಾನ್ಷಿಯಲಿ ಸ್ವಲ್ಪ ಚೆನ್ನಾಗಿದ್ದೀರಾ ಅಂತ ಅಂದರೆ ಫೀ ಸ್ಟ್ರಕ್ಚರ್ನ ಇಟ್ಕೊಂಡು ನೀವು VTO ಆಟೋನಮಸ್ ಕನ್ಸಿಡರ್ ಮಾಡಬೇಡಿ. ಫಿನಾನ್ಷಿಯಲಿ ಟಫ್ ಇರೋರು ಪ್ಯೂರ್ ಗೌರ್ಮೆಂಟ್ಗಳಿಗೆ ಹೋಗಿ, ಮ್ಯಾಮ್ ನಮ್ಮ ಹತ್ರ ಸ್ವಲ್ಪ ಪರವಾಗಿಲ್ಲ, ದುಡ್ಡು ಚೆನ್ನಾಗಿದೆ, ನಮ್ಮ ಪೇರೆಂಟ್ಸ್ ಕಟ್ತಾರೆ ಅನ್ನೋ ಹಾಗಿದ್ರೆ ಈವನ್ ನೀವು ಕೂಡ ನಾನು ಪರ್ಸ್ನಲಿ ನಾನು ಬ್ಯಾಂಕ್ ಲೋನ್ ಮಾಡ್ತೀನಿ, ಇಟ್ ಈಸ್ ಮೈ ಲೈಫ್, ಐ ಟೇಕ್ ರಿಸ್ಕ್ ಫಾರ್ ಮೈ ಲೈಫ್, ನಾನು ತಗೊಂಡು ನಾನು ಒಳ್ಳೆ ಕಾಲೇಜ್ಗೆ ಹೋಗ್ತೀನಿ ಅಂತ ಡಿಸೈಡ್ ಮಾಡೋದಿದ್ರೆ ನೀವು ಆಟೋನಮಸ್ ಕಾಲೇಜ್ಗಳನ್ನ ಕೂಡ ಸೆಲೆಕ್ಟ್ ಮಾಡ್ಬೋದು. ಸೆಕೆಂಡ್ ಥಿಂಗ್, ದುಡ್ಡಿದೆ ಅಂತ ಕಾಲೇಜಸ್ಗಳಿಗೆ ಹೋಗೋದಲ್ಲ, ಸ್ಟಡಿ ಅಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಈಗಾಗಲೇ ಡಿಪ್ಲೊಮೊ PUCಗಳಲ್ಲೇ ನೀವು ಪಾಸ್ ಆಗೋಕೆ ಒದ್ದಾಡೋ ಅಂತ ಮಕ್ಕಳು ನನ್ನ ಪ್ರಕಾರ ನೀವು ಆಟೋನಮಸ್ಗಳ ಕಾಲೇಜ್ಗಳಿಗೆ ಹೋದ್ರೆ ಸ್ವಲ್ಪ ಹೈ ಎಫರ್ಟ್ ಹಾಕಬೇಕು. ಹೈ ಎಫರ್ಟ್ ಹಾಕ್ತೀನಿ ಅಂತ ಮನಸ್ಸು ಮಾಡಿದ್ರೆ ಹೋಗ್ರಿ, ಅದರ್ವೈಸ್ VTO ಅಲ್ಲಿರ್ರಿ. VTO ಅಲ್ಲಿದ್ದೀನಿ ಅಂದ ತಕ್ಷಣ ಏನು ಈಸಿ ಇರಲ್ಲ, VTO ಕೂಡ ಟಫ್ ಇರುತ್ತೆ. VTO ಕೂಡ ನೀವು ಮಿನಿಮಮ್ ಆಸ್ ಎ ಇಂಜಿನಿಯರ್ ಆಗೋಕ್ಕೆ ಎಷ್ಟೆಲ್ಲ ನೀವು ಸ್ಟ್ರಗಲ್ ಮಾಡ್ಬೇಕು ಅಷ್ಟೆಲ್ಲ ಮಾಡಲೇಬೇಕಾಗುತ್ತೆ. ಇನ್ ನೆಕ್ಸ್ಟ್ ಥಿಂಗ್ ಇಸ್ ಪ್ಲೇಸ್ಮೆಂಟ್ ಆಕ್ಟಿವಿಟಿ VTO ಅಲ್ಲೂ ಕಂಡಕ್ಟ್ ಆಗುತ್ತೆ, ಆಟೋನಮಸ್ ಅಲ್ಲೂ ಆಗುತ್ತೆ. ಆಟೋನಮಸ್ ಕಾಲೇಜುಗಳಲ್ಲಿ ಯಾವೆಲ್ಲ ಕಾಲೇಜುಗಳಲ್ಲಿ ಪ್ಲೇಸ್ಮೆಂಟ್ ಆಕ್ಟಿವಿಟೀಸ್ ನಡೆಯುತ್ತೆ ಅಂತೇಳಿ ಆಯಾ ಕಾಲೇಜಿನ ವೆಬ್ಸೈಟ್ಗಳಲ್ಲೂ ಹೋಗಿ ಚೆಕ್ ಮಾಡಿ, ನಿಮ್ಗೆ ಅಲ್ಲಿ ಕಂಪ್ಲೀಟ್ ಪಿಕ್ಚರೈಸೇಷನ್ ನಿಮಗೆ ಸಿಗುತ್ತೆ. ನಿಮಗೆ ಪ್ಲೇಸ್ಮೆಂಟ್ ಆಗಬೇಕು ಅಂತ ಅಂದರೆ ನೀವು ಕಷ್ಟಪಟ್ಟು ಓದಬೇಕು, ಜೊತೆಗೆ ಅತಿ ಹೆಚ್ಚು ಫೀಸ್ಗಳನ್ನು ಕೂಡ ಪೇ ಮಾಡಬೇಕು, ಅಡಿಷನಲ್ ಕೋರ್ಸಸ್ಗಳನ್ನ ಮಾಡ್ಕೋಬೇಕು, ಟೈಮ್ ಸ್ಪೆಂಡ್ ಮಾಡೋ ಹಾಗಿಲ್ಲ. ಸೊ ಈ ಥರದ್ದೆಲ್ಲ ಮಾಡ್ತೀನಿ ಅಂದರೆ ಪ್ಲೇಸ್ಮೆಂಟ್ ನಿಮಗೆ ಸಿಗ್ತದೆ. ಇನ್ನು ನೀವು ಫೀಸ್ ಕಡಿಮೆ ಇದ್ದೀರಾ ಅಂದರೆ ಸೊ ಆಬ್ವಿಯಸ್ಲಿ ನೀವು ಪ್ಲೇಸ್ಮೆಂಟನ್ನು ಇಗ್ನೋರ್ ಮಾಡಿ ಅಂತ ಹೇಳಲ್ಲ. ಸೊ ನಿಮಗೆ ಚೆನ್ನಾಗಿ ಎಫರ್ಟ್ ಹಾಕಿ ಕಾಲೇಜಲ್ಲೆಲ್ಲ ಅಂದ್ರೂ ಕೂಡ ಹೊರಗಡೆ ನಿಮ್ಗೆ ವಾಕಿನ್ ಅಂತ 1 ಇಯರ್ ಟೈಮ್ ಇರುತ್ತೆ. ಸೊ ನೀವು ಇಂಜಿನಿಯರಿಂಗ್ ಮುಗಿದು ನೆಕ್ಸ್ಟ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಔಟ್ಪುಟ್ ಆಗೋವರೆಗೂ ಯಾರ್ ಫ್ರೆಶರ್ಸ್ ಅಂತ ನೀವು ಕರೆಯಲ್ಪಡ್ತೀರಾ. ಸೊ ಫ್ರೆಶರ್ಸ್ ಟೈಮಲ್ಲಿ ವಾಕಿನ್ ಇಂಟರ್ವ್ಯೂಸ್ಗಳಿರುತ್ತೆ, ನೀವು ಸರ್ಚ್ ಮಾಡ್ತಾ ಇರಿ. ಸೊ ಅಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಯಾವುದೇ ಗೌರ್ಮೆಂಟ್ ಜಾಬ್ಸ್ಗಳು ಕ್ವಾಲಿಫೈರ್ ಆದರೂ ಕೂಡ ಅಪ್ಲೈ ಮಾಡ್ಬೋದು. ಗೌರ್ಮೆಂಟ್ ಜಾಬ್ಸ್ಗಳಿಗೆ ಪರ್ಸೆಂಟೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಪರ್ಸೆಂಟೇಜ್ ಮಾಡೋದ್ರ ಕಡೆಗೂ ಕಾನ್ಸಂಟ್ರೇಟ್ ಮಾಡಿ ಸ್ಟೂಡೆಂಟ್ಸ್. ಇನ್ನು ಸಾಕಷ್ಟು ಇದೇ ರೀತಿಯ ಇನ್ಫಾರ್ಮೇಶನ್ ವಿಡಿಯೋಸ್ಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ. ಇದೇ ಯೂಟ್ಯೂಬ್ ಚಾನೆಲ್ನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಇದಕ್ಕೆ ಬೇಕಾದಂಥ ಎಲ್ಲ ಇನ್ಫಾರ್ಮೇಷನ್ ಅನ್ನು ಪ್ರೊವೈಡ್ ಮಾಡ್ತೀವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಮ್ಮ ಟೆಕ್ನೋಗಿಕ್ಸ್ ಇನೋವೇಷನ್ಸ್ನಲ್ಲಿ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬಂದಿರೋಂಥ ಮೊಹಮ್ಮದ್ ಸೈಫ್ ಅಲಿ ಶೇಖ್ ಇದ್ದಾರೆ. ಜೊತೆಗೆ ನಮ್ಮ ರ್ಯಾಂಕಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಈ ರೀತಿ ಇದೆ. ಸೊ ವಿದಿನ್ 100 ರ್ಯಾಂಕಿಂಗ್, 500 ರ್ಯಾಂಕಿಂಗ್. ಸೊ ಇಷ್ಟೇ ಅಲ್ಲ, ಇದು ಲಾಸ್ಟ್ ಇಯರ್ ರ್ಯಾಂಕಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಆಗಿದೆ. ಈ ವರ್ಷದ ಸ್ಟ್ಯಾಟಿಸ್ಟಿಕ್ಸ್ನ ವೆರಿ ಸೂನ್ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಈ ವರ್ಷ ಇದಕ್ಕಿಂತ ಚೆನ್ನಾಗಿ ನಮ್ಮ ರ್ಯಾಂಕಿಂಗ್ಸ್ಗಳು ಅನೌನ್ಸ್ಮೆಂಟ್ ಬಂದಿದೆ. ನಾಟ್ ಓನ್ಲಿ DCT, ಈವನ್ KPTCL, PWD ಕೋಚಿಂಗಲ್ಲಿ ಕೂಡ ಈಗಾಗಲೇ ಎಕ್ಸಾಮನ್ನು ನಾವು ಕೋಚಿಂಗ್ನ ಕಂಡಕ್ಟ್ ಮಾಡಿದ್ವಿ. JE ಆಗಿ ಸೆಲೆಕ್ಟ್ ಆಗಿ ಈಗ ಜೂನಿಯರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ಇಟ್ ಈಸ್
ಮಾರ್ಕಬಲ್ ಅಚೀವ್ಮೆಂಟ್ ಆಫ್ TGI ಆಗಿರ್ತದೆ. ಇನ್ನು ನಮ್ಮ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ನಲ್ಲಿ ಬೋತ್ ಆನ್ಲೈನ್ ಆಸ್ ವೆಲ್ ಆಸ್ ಆಫ್ಲೈನ್ ಕೋಚಿಂಗ್ಸ್ಗಳು ಅವೈಲಬಲ್ ಇರುತ್ತೆ. ನಿಮ್ಮ ಕಂಪ್ಲೀಟ್ ಸಿಲೆಬಸ್ಗೆ ಒಂದು ಟೆಕ್ಸ್ಟ್ ಬುಕ್ ಮಟೀರಿಯಲ್ ಕೂಡ ಸಿಗ್ತದೆ. ಕ್ಲಾಸಸ್ ಮಿಸ್ ಮಾಡಿಕೊಂಡ್ರೆ ರೆಕಾರ್ಡಿಂಗ್ಸ್ಗಳು ಅವೈಲಬಲ್ ಇರ್ತದೆ. ಸ್ಮಾರ್ಟ್ ಬೋರ್ಡ್ ಯೂಸ್ ಮಾಡಿ ಕ್ಲಾಸಸ್ನ ಮಾಡ್ತಾ ಇದ್ದೀವಿ. ಚಾಪ್ಟರ್ ವೈಸ್ ಟೆಸ್ಟ್ಗಳು ಕಂಡಕ್ಟ್ ಆಗುತ್ತೆ. OMR ಎಕ್ಸಾಮ್ಸ್ಗಳು ಕಂಡಕ್ಟ್ ಆಗುತ್ತೆ. 100% ಕ್ವಾಲಿಟಿ ಸಿಲೆಬಸ್ ವಿತ್ 100% ಸಿಲೆಬಸ್ ಕಂಪ್ಲೀಷನ್ ನಾವು ಕ್ಲಾಸಸ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಕೋಚಿಂಗ್ ಜಾಯಿನ್ ಆಗೋದಕ್ಕೆ ನಿಮ್ಮ ಜೂನಿಯರ್ಸ್ಗಳಿಗೆ ರೆಫರ್ ಮಾಡಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. This is Rupashri from TGI.